ನಾಲ್ಕು ಮುಂಜಾನೆ ಗೊತ್ತಾಯ್ತು ಅಟ್ಲೀಸ್ಟ್ ಇದೇನಾಯ್ತು ಗೊತ್ತೇನು ಅದೇನೇನಾಗಿದೆ ಅಂತ ಹೇಳ್ಬಿಡ್ತು ಸ್ಟೋರ್ ನಿಮಗೆ ಹೇಳೋದಕ್ಕಿಲ್ಲ. ಅವ್ರಮ್ಮ ಫೋನ್ ಮಾಡ್ತಾರೆ. ಫೋನ್ ಮಾಡಿ ವಿಡಿಯೋ ಕಾಲದಾಗ ವಿಡಿಯೋ ಕಾಲ್ ಇರ್ತದಲ್ಲ, ವಿಡಿಯೋ ಕಾಲ್ನಾಗ ಏನು ಮಾಡ್ತದೆ, ಈ ಬಂಗಾರ ಆಭರಣ ಇರ್ತಾವಲ್ಲ, ಕೊಳ ಹಾಕಿಂದ ದೊಡ್ಡ ದೊಡ್ಡ ಸರ ಬಂಗಾರ, ಗಟ್ಟಿ ಬಂಗಾರ, ಬಿಸ್ಕೆಟಿನ ಬಂಗಾರ ತೋರಿಸ್ತಾರೆ ಅವರು. ಹೌದಾ? ತೋರಿಸ್ತಾರೆ. ಇದು ತೋರಿಸಿ ಇದು ನಮಗೆ ಇಂತಿಂತಲ್ಲೇ ನಿಧಿ ಸಿಕ್ಬಿಟ್ಟೈತಿ, ಹಿಂಗೆ ಆಗಿಬಿಟ್ಟೈತಿ, ಇದಕ್ಕೆ ನಮ್ಗೆ ಎಲ್ಲಿ ಮಾರಬೇಕು ಅಂತ ಗೊತ್ತಾಗವಲ್ತು, ಅದಕ್ಕೆ ನಮ್ಗೆ ಒಂದಿಷ್ಟು ರಿಟರ್ನ್ ಕೊಟ್ಬಿಡ್ರಿ, ಕೊಟ್ಟು ನೀವು ಎಲ್ಲೇನೋ ಮಾರಿ ಕೇಳ್ರಿ ಅಂತ ಅಂತಾರೆ ಅವರು. ಕರೆಕ್ಟಾ? ಕರೆಕ್ಟಾ? ಹಿಂಗೆ ಅಂದ ಅವ್ರು ಏನು ಮಾಡ್ತಾರಮ್ಮ, ಅವ್ರಿದ್ದಲ್ಲಿ ಕರೆಸಿಗಂತಾರೆ. ಕರೆಸಿಕೊಂಡು ರೊಕ್ಕ ತೊಗೊಂಬರ್ರಿ ಅಂತಾರೆ ಅವರು. 50,000, 1,00,000, 2,00,000, 5,00,000 ಎಷ್ಟಂತ ಹೇಳಕ್ಕೆ ಬರೋಂಗಿಲ್ಲ. ಅವ್ರು ತೋರಿಸೋ ಬಂಗಾರ 2 kg, 3 kg, 4 kg ಗಟ್ಟಲೆ ಇರ್ತತೆ. ಹೌದಲ್ಲ? ಅಷ್ಟು ಇರ್ತತೆ ಅವ್ರು ತೋರಿಸೋ ಬಂಗಾರ. ಇಂತಿಂಥ ಸರಪಳಿ ತೋರಿಸ್ತಾರೆ ಅವ್ರು ಬಂಗಾರ. ಏನು ಇಷ್ಟು ತೋರಿಸಿ ಅಲ್ಲಿಗೆ ಇದ್ದಲ್ಲಿ ಕರ್ಸಂತಾರೆ. ಅದು ಎಂತಲ್ಲಿ ಇರ್ತಾರೆ ಗೊತ್ತೇನೋ ಅವರು? ಅಡವಿ ಆರಣ್ಯದಾಗ ಇರ್ತಾರೆ. ಕರೆಕ್ಟಾ? ಅಡವಿ ಆರಣ್ಯದಾಗ ಇರ್ತಾರಮ್ಮ ಅವರು. ಅಡವಿ ಆರಣ್ಯದಾಗ ಇರ್ತಾರಲ್ಲ, ಅವ್ರು ಏನು ಮಾಡ್ತಾರೆ, ಇವ್ರು ಹೋದ್ಮೇಲೆ ಪುಣ್ಯ ಈತ ಆರಾಮಾಗಿ ಬಂದನ, ಅದು ನಿನ್ನ ದೇವ್ರ ಪುಣ್ಯ, ನಿನ್ನ ಮನೆ ದೇವ್ರ ಪುಣ್ಯ, ನಿನ್ನ ಹಿರಿಯರು ಮಾಡಿದ ಪುಣ್ಯ ಅದು. ಅವ್ರು ಏನು ಮಾಡ್ತಾರೆ, ರೊಕ್ಕ ಕಸ್ಕೊಂತಾರ, ಬಟ್ಟೆ ಬಿಚ್ಕೊಂಡ್ಬಿಡ್ತಾರೆ. ರೊಕ್ಕ ಕಸ್ಕೊಂತಾರ. ನೀನು ಏನೇನೋ ಕಿತಾಪತಿ ಅವ್ರಿಗೆ ಎದುರಾಡ್ದಿ, ಅವ್ರ ಜೊತೆ ಜಗಳ ಆಡ್ದಿ ಅಂತ ಹೇಳಿದಂದ್ರೆ ಅಲ್ಲಿ ಏನು ಮಾಡಿದ್ರೆ ಜಗಳ ಬರಲ್ಲ, ಜನ್ಮಕ್ಕೆ ಧಕ್ಕೆ ಮಾಡಿಬಿಡ್ತಾರೆ ಅವ್ರು. ಅದು ದೊಡ್ಡ ಟೀಮ್ ಐತದ, ದೊಡ್ಡ ಬಳಗ ಐತದ. ಅದು ವಿಶೇಷವಾಗಿ ತಮಿಳ್ನಾಡು, ಕೇರಳ, ಆಂಧ್ರ, ಮಹಾರಾಷ್ಟ್ರ ಈ ಥರ ಐತಿ. ಕರ್ನಾಟಕದ ಈಗೇನು ಸ್ಟಾರ್ಟ್ ಮಾಡ್ಯಾರ ಗೊತ್ತಿಲ್ಲ. ಆಂಧ್ರ ಸೈಡ್ ಅದಾರ ಅವರು, ಆಂಧ್ರ ಬಾರ್ಡರ್ ಬರ್ತಿದ್ರು, ಅಡವಿ ಅರಣ್ಯದಾಗ ಅವರು ಕರೆಸೋದು, ಅಡವಿ ಅರಣ್ಯದಾಗ ಕರೆಸ್ತಾರ ಅವರು. ಅದಕ್ಕೆ ಈ ವಿಷಯವಾಗಿ ಭಾಳ ಜಾಗ್ರತೆ ಇರ್ಬೇಕು ಯುವಕರು ಈ ವಿಷಯದಾಗಿ. ಒಟ್ಟು ಈ ಬಂಗಾರ ಒಬ್ಬ ಐತಿ, ಅದಷ್ಟು ಐತಿ, ಇದಿಷ್ಟು ಐತಿ, ಬಂದು ತಗೊಂಡು ಹೋಗ್ರಿ ಅಂತಾರಲ್ಲ. 18 ಲಕ್ಷ ಕೇಳಿದಾಗ ಆಯ್ತಾ ಅಂತ ಹೇಳಿದ್ರು ನಾವು. ಬಂಗಾರ ಕೊಟ್ಟಿದ್ರು ನಮ್ಗೆ, ಚೆಕ್ ಮಾಡಿಸ್ ಅದು ಮಾಡಿಸ್ ಅಂತ ಹೇಳಿದ್ರೆ ನಾವೆಲ್ಲ ಚೆಕ್ ಮಾಡಿದ್ವಿ. ಒಂದು 100 ಗೊಂಡು ಕೊಟ್ಟಿದ್ರು. ಮತ್ತೆ ರಿಟರ್ನ್ ರೊಕ್ಕ ನಾವು ವಿಡಿಯೋ ಕಾಲ್ ಮಾಡು ಅದು ಮಾಡು ಅಂತ ಹೇಳಿದ್ರೆ ಒಂದು 10 ಲಕ್ಷ ನಾವು ತೋರಿಸ್ಬಿಟ್ವಿ. ಕರೆಕ್ಟ್. ಅವ್ರು ಬಂಗಾರ ಕೊಟ್ರಲ್ಲ ನಿಮ್ಮ ಕೈಯಾಗ, ಚಲೋ ಬಂಗಾರನ ಅದು ನಿಮ್ಮ ಕೈ ಕೊಟ್ಟಿರೋದು. ಉಳಿದ ಬಂಗಾರ ಇರುತ್ತಲ್ಲ ಅದೆಲ್ಲ ರೋಡ್ಗಳು. ಅದು ಇಷ್ಟು ದೊಡ್ಡದಿರ್ತದೆ, ಗೆದ್ದಿಡೋದು ಅಲ್ಲಿ ಮಟ್ಟ ಬರ್ತದೆ. ಏನು ಅದು ಬಂಗಾರ ಇಷ್ಟು ಅಪ್ಪ ಅಂತ ರಿಯಲ್ ಆಗಿ ನೋಡಿರಿ ಹೋಗಿ. ಏನಮ್ಮ ಬಂಗಾರ ಅಲ್ಲ ಅದು, ಅಷ್ಟು ದೊಡ್ಡದಿರ್ತದೆ ಬಂಗಾರ ಅಲ್ಲ. ನಿಮ್ಮ ಕೈಗೆ ಕಾಯಿನು ಇಂಥ ಸಣ್ಣ ಸಣ್ಣ ಕೊಟ್ಟಿರ್ತಾರೆ, ಅದು ಬಂಗಾರ. ಕೊಟ್ಟಿರೋ ಬಂಗಾರ ಚೆಕ್ ಮಾಡ್ಸಿದ್ವಿ ನಾವು. ಅಲ್ಲ ಅದು ಅದೇ, ನೀವು ನಿಮ್ಮ ಕೈ ಕೊಟ್ಟಿರ್ತಕ್ಕಂಥದ್ದು ಬಂಗಾರನೇ. ಅವ್ರು ಹಿಂದೆಗಡೆ ಕೊಡ್ತಾರಲ್ಲ ಅದು ಬಂಗಾರ ಆಗಿರಲ್ಲ. ಆಮೇಲೆ ಮೇಲತ್ತು ಏನು ಮಾಡ್ತಾರ, ಆ ಬಂಗಾರ ಕೊಡೋದಕ್ಕಿಂತ ಮುಂಚೆಗೆ ನೀವು ವಾರಸೇರಿ ಕಳ್ಸ್ಕೊಂತಾರ. 18 ಲಕ್ಷ ಕೇಳ್ಯಾರ ಅಂತಂದಲ್ಲ, ಆ 18 ಲಕ್ಷ ನೀವು ತಗೊಂಡು ಹೋಗ್ತೀರಿ ನೋಡ್ರಿ. ತಗೊಂಡು ಹೋದಾಗ ವಾರಸೇರಿ ಕಳ್ಸ್ಕೊಂತಾರ ನಮ್ಗೆ. ಹೆಂಗಾರ ಒಂದ್ಸಲ ಗಟ್ಟಿಯಾಗಿ ಹೋಗಿರೋದು. ಹೌದೇನಾ? ಎಲ್ಲ NSನಾಗ ಹೊಲ್ದಾಗ ತೋರಿಸ್ತಿದ್ರು. ಹಂಗೆ ಅನ್ನಂಗಿತ್ತಂದ್ರೆ ಅವ್ರೇನು ಮಾಡ್ತಾರ, ಭಾರಿ ಡೇಂಜರ್. ನನಗೆ ಆಗಲೇ ಈ ಟೀಮ್ ಎಲ್ಲ ನನಗೆ ಈಗ ಮೋಸ ಹೋದಾರ ಎಲ್ಲರೂ ಬಂದು ಹೇಳ್ಕೊಂಡ್ರೆ ನನ್ನ ಮುಂದೆ. ಹೌದು. ಮೋಸ ಹೋದಾರ ಬಂದು ಹೇಳ್ಕೊಂಡ್ರೆ ಬೇಡ ಈ ದುಡ್ಕೊಂಡು ತಿನ್ನೋದೈತೆಲ್ಲ ಭಾಳ ಶ್ರೇಷ್ಠವಾದ್ದು. ದುಡ್ಕೊಂಡು ತಿನ್ನೋದು ಅದು ಸನಿಯಾಗಿ ಹೋಗ್ಬೇಡ. 18 ಲಕ್ಷ ಫಸ್ಟಿಗೆ ಎಲ್ಲ ವಿಶ್ವಾಸ ಬಂದ್ಬಿಡುತ್ತೆ ನಿಮಗೆ. ತೋರಿಸ್ತಾರಲ್ಲ, ವಿಶ್ವಾಸ ಬಂದ್ಬಿಡುತ್ತೆ. ಬರೋಲ್ಲ ಒಳ್ಳೆ ಮನುಷ್ಯರ ಅಂತೇಳಿ ವಿಶ್ವಾಸ ಬಂದ್ಬಿಡುತ್ತಲ್ಲ. 18 ಲಕ್ಷ ನೀವು ತೊಗೊಂಡು ಹೋಗ್ತಾರೆ. ಅವಾಗ ಎದ್ಕೊಂಡಿರ್ತಾರೆ. ಏನು ಮಾಡ್ತಾರೆ, ಅಕಸ್ಮಾತ್ ಏನಾದ್ರೆ ನೀವೇನು ಭಾಳ ರೊಕ್ಕ ಇಟ್ಕೊಂಡು ಹೋಗಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ನನಗೆ. ಹಂಗಾಗಿ ನೀವು ವಾಪಸ್ ಬಂದಿರಿ. ಇಲ್ಲ ಹೇಳ್ತನಲ್ಲ, ನೀವು ರೊಕ್ಕ ಇಟ್ಕೊಂಡು ಹೋಗ್ಲಾರ್ದ ಸಲುವಾಗಿ ನೀವು ಸೇಫಾಗಿ ಒಳ್ಳೆ ಬಂದಿರಿ. ಇಲ್ಲ 50,000 ಬೇಡ 1 ಲಕ್ಷ ಇತ್ತು ಅಂದ್ರೆ ನೀವು ಸೇಫಾಗಿ ಬರ್ಲಿಕ್ಕೆ ಸಾಧ್ಯನೇ ಇದ್ದಿಲ್ಲ. ಗದ್ಲಕ್ಕೆ ಬೀಳ್ತಿದ್ರೆ ನೀವು ವಾಸೇರಿ ಕರ್ಕೊಂಡು ಹೋಗಿ ನಿಮ್ಗೆ ಹೊಡೆದು ಬಡದು ಚಾಕು ತೋರಿಸಿ, ಪಿಸ್ತೂಲ್ ತೋರಿಸಿ, ನಿಮ್ಗೆ ಬಟ್ಟೆ ಬಿಚ್ಚಿ ಕಳಿಸ್ತಾರೆ ಒಂದು. ಇಲ್ಲ ಅಂದ್ರೆ ನೀವು ಏನಾದರೂ ಸ್ವಲ್ಪ ಕಿರಿಕಿರಿ ಮಾಡಿತ್ತಂದ್ರೆ, ನೀವು ಎದುರಾಡಿತ್ತಂದ್ರೆ ನಿಮಗೆ ಜೀವಕ್ಕೆ ಧಕ್ಕೆ ಮಾಡಿದ್ರು ಒಂದವರು. ಅಷ್ಟರ ಮಟ್ಟಿಗೆ ಗ್ಯಾಂಗ್ ಐತಿ. ಅದಕ್ಕೆ
ಇಂಥ ವಿಷಯಕ್ಕೆ ನಿಮ್ಮ ಸ್ನೇಹಿತರಾಗಲಿ ಯಾರಾಗಲಿ ಹೋಗ್ಬೇಡ್ರಿ, ನೀವು ಹೋಗ್ಬೇಡ್ರಿ ಅಂತಾರೆ. ಹೋಗೋರು ಇತ್ತಂದ್ರೂ ಕಳಿಸ್ಬಾರ್ದು, ಹೇಳಿಬಿಡ್ರಿ ಸ್ಪಷ್ಟವಾಗಿ. ಆ ಥರದ್ದೆಲ್ಲ ಹಂಗಿಲ್ಲ. ಹಂಗೆ ಬಂಗಾರ ಇತ್ತಂದ್ರೆ ಅವರ ಎಲ್ಲ ಏನಾದರೂ ಮಾಡಿ ಏನೋ ಮಾರ್ಕೊಂಡು ಏನೋ ಮಾಡ್ತಾರೆ ಏನು ಇಲ್ಲ. ಆ ಥರದ್ದು ಏನೂ ಇಲ್ಲ. ನಿಮಗೆ ಸಣ್ಣ ಸಣ್ಣ ತೋರಿಸ್ತಾರಲ್ಲ, ಒಂದು 50,000 1 ಲಕ್ಷದ ಬಂಗಾರ ಚೂರುಗಳು ಅವೇನತ್ತಲ್ಲ ಅವರು ನಿಜಾನೇ. ಅವ್ನು ನಂಬಿ ನೀವು ನಿಜವಾಗ್ಲೂ ಬಂಗಾರ ಕೊಡ್ತಾರಂತ ಅಂದ್ಕೊಂಡು 15 ಲಕ್ಷ 20 ಲಕ್ಷ 18 ಲಕ್ಷ ನೀವೇನು ಅರೇಂಜ್ ಮಾಡ್ಕೊಂಡು ಹೋಗ್ತಿರಲ್ಲ, ಅವಾಗ ಗರ್ಲಿಕ್ಕೆ ಕೊಡ್ತಾರೆ ಅವನ್ನ. ಅದಕ್ಕೆ ಇದ್ರ ಸನಕ್ಕೆ ಹೋಗ್ಬೇಡ್ರಿ. ಇದನ್ನ ಇಲ್ಲಿಗೆ ಕೈ ಬಿಟ್ಬಿಡ್ರಿ. ಮ್ಯಾಟ್ರ್ ದೊಡ್ಡ ಗ್ಯಾಂಗ್ ಐತಿ ಇದು. ಇಷ್ಟು ಹತ್ರ ಮೂರ್ತಿ ತೋರಿಸ್ತಾರೆ ಒಂದ್ಸಲ. ನಮ್ಮ ಹತ್ರ ನಾವು ಇಲ್ಲ ಹಿಂಗೆ ಭೂಮಿ ತೋಡತ್ನಾಗ ಇಷ್ಟು ಹತ್ರ ಒಂದು ಮನುಷ್ಯರ ಮೂರ್ತಿ ಸಿಕ್ಬಿಡತ್ತೆ ಬಂಗಾರದ್ದು, ಇದನ್ನ ಮಾರೋದು ಗೊತ್ತಾಗಲ್ದಂಗೆ ನಾಟಕ ಮಾಡ್ತಾರೆ ಅವರು. ಎಲ್ಲಿ ಮಾರಬೇಕು, ಎಲ್ಲಿ ಬಿಡ್ಬೇಕು, ಹೌದಲ್ಲ, ಎಲ್ಲಿ ಮಾರ್ಬೇಕು ನಮ್ಗೆ ಗೊತ್ತಾಗಲ್ತು. ನಿಮ್ಗೆ ಹೆಂಗಾರು ವಿದ್ಯಾವಂತರು ಇದ್ರಿ, ನಿಮ್ಗೆ ತಿಳಿಯೋದಾದ್ರೆ ಎಲ್ಲೇನ ಮಾರಿ ಕೇಳ್ರಿ, ನಮ್ಗೆ ಒಂದಿಷ್ಟು ರೊಕ್ಕ ಕೊಟ್ಬಿಡ್ರಿ. ಹೌದಲ್ರಿ? ಹಿಂಗೆ ಅದೊಂದು ಗ್ಯಾಂಗ್ ಐತಿ. ಆ ಗ್ಯಾಂಗಿಗೆ ಬಲಿ ಆಗ್ಬಿಡ್ರಿ ಅಷ್ಟೇ. ಇಲ್ಲ ದೇವ್ರದೆಲ್ಲ ದಿಂಡ್ರದಲ್ಲಿ ಯಾವ್ದಲ್ಲ ಅವರ ಮಾಡಿಸಿರ್ತಾರ. ಅದ್ರಂಗ ಅವರ ಮಾಡಿಸಿ ಫೇಕ್ ಮಾಡಕ್ಕೆ, ನಿಮ್ಗೆ ನೆಕ್ಸ್ಟ್ ಮಾಡಕ್ಕೆ ಟಾರ್ಗೆಟ್ ಮಾಡಕ್ಕೆ ಅವ್ರು ಅದನ್ನ ತೋರಿಸಿ ನಾವು ವಿಶ್ವಾಸ ಮನುಷ್ಯರಂತ ತೋರ್ಸಕ್ಕದು ನಾಟಕದ. ಆಮೇಲೆ 18 ಲಕ್ಷ ತೊಗೊಂಡು ಹೋಗ್ತಾರಲ್ಲ, ಅವಾಗ ನಿಮ್ಗೆ ಕೇಳ್ತಾರ ತೆಗಿಗೆ. ಅಷ್ಟು ಮಾಡ್ಬಿಡು. 2-3 ದಿನ ಆಯ್ತು ನಾವು ಆಫೀಸ್ ರಿಟರ್ನ್ ಬಂದ. ಇವಾಗ ಅಲ್ಲಿದ್ದ ಫೋನ್ ಮಾಡೋದು 18 ಲಕ್ಷಕ್ಕೆ. ಅವ್ರು ಎಷ್ಟೇ ಫೋನ್ ಮಾಡಿದ್ರು 10 ಲಕ್ಷ ಕೊಡ್ತೀವಿ ಅಂದ್ರೆ 10 ಲಕ್ಷಕ್ಕೆ ಮೂವ್ ಆಗುತ್ತೆ. ನೀವು 5 ಲಕ್ಷ ಕೊಂಡ್ರೆ 5 ಲಕ್ಷಕ್ಕೆ ಹೋಗ್ತಾರ. ಇದು ಪರೀಕ್ಷೆ ಮಾಡಿ ಅದ ಡೌಟ್ ಆಗ್ತದೆ ನಮ್ಗೆ ಬಾಳಿ. 18 ಲಕ್ಷ ಕೇಳಿದ ಅವ್ನಿಗೆ 10 ಲಕ್ಷ ಕೊಡ್ದವ್ರು ಅವನು ಅಂತಾನಲ್ಲ. 5 ಲಕ್ಷಕ್ಕೂ ಅಂತಾರ, ನೀವು 2 ಲಕ್ಷಕ್ಕೂ ಅಂತಾರ. ಅವರು 2 ಲಕ್ಷಕ್ಕೂ ಅಂತಾರ. ಅದು ಗ್ಯಾಂಗ್ ಇರೋದೇ ಅಂತ ಕೆಟ್ಟ ಫೇಕ್ ಗ್ಯಾಂಗ್ ಅದು. ಈಗಲ್ಲ, ಈಗಾಗಲೇ 10-15 ವರ್ಷದಿಂದನೇ ಈ ಥರ ಕೆಲಸ ಮಾಡಕತ್ತೆ. ಯಾವಾಗ ಫೋನ್ ಬಂದ ಅವಾಗಲೇ ಕೆಲಸ ಮಾಡಕತ್ತೆ. ಭಾಳಷ್ಟು ಮಂದಿ ಮೋಸ ಹೋದವರು ನಮ್ಮ ಮುಂದೆ ಭಾಳಷ್ಟು ಮಂದಿ ಹೇಳ್ಯಾರ ಅದ್ರ ಬಗ್ಗೆ. ಏನು ಮಾಡಿದ್ರು, ಅವ್ರಿಗೆ ಹೊಲಿಗೆ ಪರಿಚಯ ಇದಾರಂತ. ಹೊಲಿಗೆಯಾಗ ಎಲೆ ಪರಿಚಯ ಆಗ್ಯಾರ. ಅವ್ರಿಗೆ ಹಿಂಗೆ ತೋರಿಸ್ಯಾರ. ತೋರಿಸಿದ ಮೇಲೆ ಬಂಗಾರ ಯಾರು ಹೇಳಾರಂಗೆ ಹೋಗ್ಬಿಟ್ರತ್ತಂತೇಳಿ ಬಂಗಾರ ನೋಡಿ ವಿಡಿಯೋದಾಗ ನೋಡಿ ಹೋಗ್ಬಿಟ್ರ. ಒಂದು 5 ಲಕ್ಷ ರೊಕ್ಕ ಇಟ್ಕೊಂಡು ಹೋಗ್ಬಿಟ್ರ. 5 ಲಕ್ಷ ರೊಕ್ಕ ಇಟ್ಕೊಂಡು ಅವರ ಕೇರಳಕ್ಕೆ ಕರ್ಸ್ಯಾರ. ಕೇರಳಕ್ಕೆ ಕರ್ಸ್ಕೊಂಡಾರ ಅವರು. ಲೊಕೇಶನ್ ಕೇರಳಕ್ಕೆ ಕರ್ಸ್ಕೊಂಡಾರಲ್ಲ, ಕೇರಳಕ್ಕೆ ಕರ್ಸ್ಕೊಂಡು ಅಲ್ಲಿ ಕರ್ಸ್ಕೊಂಡ ಮೇಲೆ ಬಂಗಾರ ತೋರಿಸ್ತೀವಿ ಅಂತೇಳಿ ವಾರಸೇರಿ ಕರ್ಕೊಂಡು ಹೋಗಿ ಅವ್ರ ಬಟ್ಟೆ ಬಿಚ್ಕೊಂಡ್ಬಿಟ್ಟಾರ. ಫೋನ್ ಇಲ್ಲ, ಬಟ್ಟಿಲ್ಲ, ಹುಡುಗನಾಗ ಬಟ್ಟಿಲ್ಲ. 2-3 ಗಂಡು ಮಕ್ಕಳು ಅವರು. ಬೇರೆ ದೊಡ್ಡ ದೊಡ್ಡ ಆಳ. ದೊಡ್ಡ ಆಳ ಬಟ್ಟೆ ಬಿಚ್ಕೊಂಡ್ಬಿಟ್ಟಾರ. ಹೆಂಗೆ ಬರುತ್ತೆ ವಾಪಸ್ ಅವರು? ಏನಕ್ಕೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ? ಫೋನ್ ಇಲ್ಲ, ಏನಿಲ್ಲ. ಊರಕ್ಕೆ ಬರೋಕೆ ಬಟ್ಟಿಲ್ಲ ಮೈ ಮ್ಯಾಗ. ಹೆಂಗೆ ಮಾಡ್ಬೇಕು ಹೇಳ್ರಿ? ಹೌದಲ್ಲ? ಹಿಂಗೈತಿ. 4-5 ದಿನ ಕೋನ್ಸುತ್ತ ಮಾಡ್ಯಾನ್ರಿ. 8 ಒಂದು ಬೆಸ್ತಾರ ದಿವಸ ಮಾತ್ರ ಉಂಡಿಲ್ ನೋಡ್ರಿ. ಇಷ್ಟ ಅಳು ಇಲ್ಲ, ಕನ್ನಡದಾಗ ಬರ್ತಿಲ್ರಿ ಅವರು. ಆ ಕಡೆ ಈ ಕಡೆ ಇಲ್ಲ, ಅವರು ಜಾಸ್ತಿ ಇಲ್ಲ. ಈಗ ನೋಡೋದ ಐಡಿಯಾ ಹೋಗೋದು. ಹಂಗೈತೆ ಮಾಡಿದ್ರು. ಯಾವ ಟೈಮ್ ಬಂದ್ರು ಅವ್ರ ಕಡೆ ಬರೋ ಫೇಕ್. ನೀವು ಹೇಳ್ತನಲ್ಲ, ನೀವು ಜೀವಂತವಾಗಿ ಬಂದಿದ್ದೇ ನಿಮ್ಮ ಮನೆ ದೇವರ ಪುಣ್ಯ, ನಿಮ್ಮ ಹಡದವ್ರ ಪುಣ್ಯ. ರೊಕ್ಕ 50,000 ಬದಲ 1 ಲಕ್ಷ ನಿಮ್ಮ ಹತ್ರ ಏನಾದ್ರು ಇತ್ತಂದ್ರೆ ಜೀವಂತವಾಗಿ ಬರ್ತಾ ಇರಲಿಲ್ಲ. ಅಷ್ಟು ಕೆಟ್ಟ ಸುಣ ಮಕ್ಕಳು ಅವರು. ಅದಾರ ಇವಾಗ ಎಲ್ಲ ತಿಳಿಯಕ್ಕೆ ಬರಕತ್ತದ ನಮ್ಗೆ. ಅದೆಲ್ಲ ನಾವು ಏನು ಹೇಳೋದಕ್ಕೆ ನೋವಾಗತ್ತೆ. ಅಲ್ಲ, ಇಷ್ಟು ಕೋನ ಇದೆ. ನೀವು ಒಂದು ಮಾತು ಹೇಳ್ಬೇಕಾಗಿತ್ತು ನೀನು ತಾತ ಹಿಂಗೆ ಒಂಟಿನ ಅಂತ ಫೋನ್ ಇಲ್ರಿ. ನನ್ನ ಮಗನ ಕಡೆ ಫೋನೇ ಇಲ್ಲ. ಸಾಯ್ತಾರ ಹೋಗ್ಯಾರ. ಸಾಮಾನು ಸುತ್ತಪ್ಪ ಫೋನ್ ಶುಕ್ರವಾರ ಮುಂಜಾನೆ ತೆಗ್ದಾರ. ಅದು ಬ್ಯಾಡ್ದಾರ ಅವರು ಫೋನ್ ನಂಬರ್ ಇಸ್ಕೊಂಡು ಅವರಪ್ಪ ಬೇದಿಂದ ಅದು ಬ್ಯಾಡ್ದಾರ ಕೂಡ ಫೋನ್ ಹಚ್ಚಿ ಬೇದಿಂದ ಬಂದಾರ. ನಿನ್ನೆ ಬಂದಿರ ಹೋಗಿ ಸೋಮವಾರ ಅಂದ್ರೆ ಇವತ್ತು 2 ದಿವಸ ಆಯ್ತು ಹೋಗಿ. ನಿನ್ನೆ ಇಲ್ಲ ಆಯ್ತು ಬಿಡು. ಪಾರ ಆತು, ಹಳೆಗೆ ಹೋತ್ ಬಿಡು, ಕೈ ಬಿಟ್ಬಿಡ್ರ ಅದನ್ನ. ಅದೊಂದು ಟೈಮ್ ಅದು ಕೆಟ್ಟ ಗಳಿಗೆ ಅದು ಆಯ್ತು. ದೇವ್ರ ಕಾದನ ಹಿಂದೆ ನಿಂತ್ಕೊಂಡು ಅದ ಸಾಕು, ಮತ್ತೇನಿಲ್ಲ. ಇಲ್ಲ ಅವ್ರು ಹಂಗೆ ಗ್ಯಾಂಗ್ ಅದ ಹೆಂಗದು. ಅವನೇನು ಅವನೇನೈತಲ್ಲ ಜಾಸ್ತಿ ಫೋನ್ಗಿನ್ ಮಾಡಕತ್ತಾರಂತಾರಲ್ಲ, ಅವನ್ನೆಲ್ಲ ಫೋನೆಲ್ಲ ಬ್ಲಾಕ್ ಮಾಡ್ಕೊಂಡ್ಬಿಡ್ರಿ. ಅದೇನೈತಿ ಆ ಬಂಗಾರ ಬಳಕೆ ಅದೇನು ಚೂರು ಕೊಟ್ಟಿರ್ತಾರ, ಅವ್ರೇನು ದೊಡ್ಡದು ಕೊಟ್ಟಿರಲ್ಲ, ಏನು ನಿಮಗೆ ನಂಬಿಸಕ್ಕೆ ಕೊಟ್ಟಿರ್ತಾರ ಅವರು. ಅದನ್ನೆಲ್ಲ ನೀವು ಇದು ಮಾಡ್ಕೊಳ್ರಿ. ಯಾರ್ಯಾರು ಖರ್ಚು ಮಾಡ್ಕೊಂಡ್ರೆ ಅದನ್ನೆಲ್ಲ ಬಳಕೆ ಮಾಡ್ಕೊಳ್ರಿ, ಸಂಬಂಧ ಇಲ್ಲ. ಹಂಗೂ ಅವ್ರೇನು ಫೋನ್ ಮಾಡಿತ್ತಂದ್ರೆ
ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ರಿ. ಆಯ್ತು. ನಾನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ರಿ. ಹ್ಞೂ. ಅರ್ಥ ಆಯ್ತರ?